ಮಾತು ಕೊಟ್ಟಿರೋ ಪ್ರಕಾರ ನನ್ನಂತೆ ಸಂಪ್ರದಾಯ ಆಚಾರಗಳನ್ನ ಪ್ರಧಾನವಾಗಿಟ್ಕೊಂಡಿರೋ ಈ ಮೂಗುತಿನ ನಿನಗೆ ಕೊಡ್ತಿದ್ದೀನಿ. ಇದನ್ನ ಸ್ವೀಕರಿಸೋದು ಅಂದ್ರೆ ದೊಡ್ಡ ಜವಾಬ್ದಾರಿನ ಸ್ವೀಕರಿಸೋದ್ರ ಸಮಾನ. ಅರ್ಥ ಆಯ್ತಾ? ಹಾ ಆಯ್ತು ಅತ್ತೆ. ಬೇಗ ಕೊಡಮ್ಮ, ಇಲ್ಲಾಂದ್ರೆ ರಾಹುಕಾಲ ಬಂದ್ಬಿಡುತ್ತೆ. ನಿಲ್ಸಿ ಅತ್ತೆ. ಟೈಮ್ ಬಾಂಬ್ ಬಂತು. ಇಷ್ಟು ಬೆಲೆ ಬಾಳೋದನ್ನ ಬೆಲೆನೇ ಇಲ್ಲದೆ ಇರೋಳಗೆ ಹೇಗೆ ಕೊಡ್ತೀರಾ ಅತ್ತೆ? ಏಯ್, ನೀನು ಎಕ್ಸ್ಟ್ರಾಗಳು ಮಾತಾಡಬೇಡ. ಪ್ರತಿ ಸಲ ಅಡ್ಡ ಬರ್ತಿದ್ರೆ ನಾವೇನು ಹೇಳಲ್ಲ ಅಂತನಾ ಹೀಗೆಲ್ಲ ಮಾಡ್ತಿರೋದು ನೀನು? ಏನ್ ಮಾಡ್ತೀರಾ? ಹೊಡಿತೀರಾ ಇಲ್ಲ ಕತ್ತಿ ಹಿಡ್ದು ಆಚೆ ಹಾಕ್ತೀರಾ? ನಮ್ಮ ಸೋದರ ಸೊಸೆ ಮೇಲೆ ಕೈ ಹಾಕುವ ಅಧಿಕಾರ ಯಾರಿಗೂ ಇಲ್ಲ. ಕೇಳಿಸ್ಕೊಂಡ್ರಲ್ವಾ? ಅಕ್ಕ, ನೀನ್ ಅಡ್ಡ ಬರಬೇಡ. ಏನ್ ನಡಿಬೇಕೋ ಅದೇ ನಡೆಯತ್ತೆ. ಅತ್ತೆ ಕೆಲವು ಕಾರಣದಿಂದ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಕಾರಣಗಳು ನನಗೆ ಅನಾವಶ್ಯಕ. ನನ್ನ ಅತ್ತೆ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋಳು ನಾನು. ಅದಕ್ಕೆ ನಾನು ಮಾತಾಡ್ಬೇಕಾಗಿರೋದನ್ನ ಮಾತಾಡ್ತೀನಿ, ಆಮೇಲೆ ಅತ್ತೆ ಇಷ್ಟ. ಏನ್ ಮಾತಾಡ್ಬೇಕು ಅಂತಿದ್ಯೋ ಬೇಗ ಮಾತಾಡು. ಏನತ್ತೆ, ಇಷ್ಟು ದಿನ ನೀನು ಕಾಪಾಡ್ಕೊಳ್ತಾ ಬರ್ತಿರೋ ಸಂಪ್ರದಾಯನ ನಿನ್ನ ಕೈಯಾರೆ ನೀನೇ ಮಣ್ಪಾಲ್ ಮಾಡ್ಕೋಬೇಕು ಅನ್ಕೋತಿದ್ಯಾ? ನಿನ್ನ ಅಧೀನದಲ್ಲಿರೋ 10 ಊರುಗಳಿಗೆ ಅನ್ಯಾಯ ಮಾಡ್ಬೇಕು ಅನ್ಕೋತಿದ್ಯಾ? ಯಾಕಮ್ಮ ಹಾಗಂತಿದ್ಯಾ? ಇವಳಿಗೆ ದೇವ್ರ ಮನೆಯೊಳಗೆ ಹೋಗೋ ಅರ್ಹತೆನೇ ಇಲ್ಲ. ಕಾಲಿಡೋ ಸಾಹಸನೇ ಮಾಡಿಲ್ಲ. ಒಂದು ದೀಪ ಹಚ್ಚಿಲ್ಲ, ಒಂದು ಪ್ರಸಾದ ಮಾಡಿಲ್ಲ, ಒಂದು ಮಂತ್ರ ಓದಲಿಲ್ಲ, ಒಂದು ಭಕ್ತಿ ಹಾಡು ಕೂಡ ಹಾಡಲಿಲ್ಲ, ಸರಿಯಾಗಿ ಒಂದು ವ್ರತನ್ ಕೂಡ ಮಾಡಲಿಲ್ಲ, ಕಠಿಣವಾದ ದೀಕ್ಷೆನ್ ಕೂಡ ಮಾಡಿಲ್ಲ. ಇಂಥವಳಿಗೆ ಹೇಗೆ ಕೊಡ್ತೀಯ ಅತ್ತೆ ನೀನು? ಯಾವತ್ತಾದ್ರೂ ಅವಳಾಗವಳೆ ನಾನು ಹೇಳಿದ್ರಲ್ಲಿ ಒಂದಾದ್ರೂ ಮಾಡಿದಾಳ? ಮತ್ತಿಂಥವಳನ್ನ ಹೇಗೆ ನಂಬ್ತೀಯ? ಇಂಥವಳ ಕೈಗೆ ಜವಾಬ್ದಾರಿನ ಕೊಟ್ರೆ ಹೋಗೋದು ನಿನ್ ಮರ್ಯಾದೆ. ಹೀಗಿಟ್ಟಿಯ ಫಿಟ್ಟಿಂಗು. ಅದಕ್ಕೆ ಕೇಳಿದ ಪ್ರಶ್ನೆಗೆ ನಿಮ್ಮ ಹತ್ರ ಆಗ್ಲಿ ನಿಹಾರಿಕಾ ಹತ್ರ ಆಗ್ಲಿ ಉತ್ತರ ಇದೆಯಾ ಅಮ್ಮ? ಅದೆಲ್ಲಾನು ಕಾಲ ನಿರ್ಧಾರ ಮಾಡತ್ತೆ. ನಾವ್ಯಾಕೆ ಅಡ್ಡ ಬರಬೇಕು? ಇದೆಲ್ಲವೂ ಅತ್ತೆ ಗೊತ್ತಿಲ್ವಾ ಹೇಳು? ಮತ್ ಗೊತ್ತಿದ್ದಾಗ ಎಚ್ಚೆತ್ಕೊಳ್ಬೇಕು ತಾನೆ. ಅತ್ತೆ, ಚಿಕ್ಕ ಮಕ್ಕಳ ಕೈಗೆ ಗಾಜಿನ ವಸ್ತು ಕೊಡೋದು ಎಷ್ಟು ಅಪಾಯನೋ, ಈ ನಿಹಾರಿಕಾಗೆ ಮೂಗುತಿ ಕೊಡೋದನ್ನು ಅಷ್ಟೇ ಅಪಾಯ. ಅಮ್ಮ, ನೀವು ಈ ಸುಜಾತ ಮಾತಿನ ಮೋಡಿಗೆಲ್ಲ ಬೀಳಕ್ ಹೋಗ್ಬಿಡಿ. ಮೂಗುತಿ ಹೇಗಾದ್ರೂ ತನ್ನ ತಂಗಿಗೆ ಸಿಗ್ಬೇಕು ಅಂತ ಈ ಸ್ಕೆಚ್ ಎಲ್ಲ ಹಾಕ್ತಾ ಇರ್ತಾಳೆ. ಈ ಸುಜಾತ ತಲೆ ಕೆಳಗ್ ಮಾಡಿ ತಪಸ್ ಮಾಡಿದ್ರು ಕೂಡ ಅದು ನಡೆಯಲ್ಲ. ಅವನಿದು ಅತ್ತೆ ಅಂತ ಜಾತಕ ಅಲ್ಲ ಅಲ್ವಾ? ಜಾತಕನಾ? ಆ ವಿಷಯದ ಬಗ್ಗೆ ಶುರು ಮಾಡಿದೆ ಅಂದ್ರೆ ನಿನಗೆ ತಡ್ಕೊಳಕ್ಕಾಗಲ್ಲ. ನನ್ನ ಮಾತನ್ನು ಕೇಳೋಕ್ಕಾಗದೆ ನಿನ್ ಕಿವಿಯಿಂದ ರಕ್ತ ಬರುತ್ತೆ. ಅಮ್ಮ, ಏನಿದೆಲ್ಲ? ಅತ್ತೆ, ಕೊನೆಯದಾಗ ಒಂದು ಮಾತು. ನಮ್ಮೆಲ್ಲರ ಕಣ್ಣು ಮುಂದೆ ನಿಹಾರಿಕಾ ದೇವ್ರ ಮನೆಯೊಳಗೆ ಹೋಗಿ ದೀಪ ಹಚ್ಚಿದ್ರೆ ಮಾತ್ರ ನೀವು ತಕ್ಷಣ ಕೊಟ್ಬಿಡಿ. ನಾನು ನಿಜವಾಗ್ಲೂ ಅಡ್ಡಿ ಮಾಡಲ್ಲ. ಅಮ್ಮನವ್ರ ಮೇಲೆ ಆಣೆ. ಇವಳು ತಗೊಂಡ್ರೆ
ನಾಳೆಯಿಂದ ನಿಹಾರಿಕಾ ಆ ಕೆಲ್ಸನ್ ಮಾಡ್ಬೇಕಲ್ವಾ? ಅದಕ್ಕೆ ನಾವೆಲ್ಲರೂ ನೋಡ್ಬೇಕಾದ್ರೇನೆ ಆ ಕೆಲ್ಸನ್ ಮಾಡೋಕ್ ಹೇಳಿ. ನಾನು ಇನ್ನೊಂದು ಮಾತಾಡದೆ ಈ ಮನೆಯಿಂದ ಹೋಗ್ಬಿಡ್ತೀನಿ. ಇಲ್ಲಿ ನೋಡು, ಇದಕ್ಕೂ ಮುಂಚೆ ಒಳಗೆ ಹೋಗಿದ್ಲಲ್ವಾ? ಹಾಡು ಕೂಡ ಹಾಡಿದ್ಲು ತಾನೆ, ನಾವೆಲ್ಲ ಕೇಳಿದ್ವಿ ತಾನೆ. ಅವತ್ತು ಒಳಗಡೆ ಡೂಪ್ಲಿಕೇಟ್ ವಿಗ್ರಹ ಇತ್ತು ಭಾವನೋರೇ. ಅಕ್ಕ ಹೇಳ್ದ ಹಾಗೆ ಮಾಡೋಕ್ಕಾದ್ರೆ ನಂಗೆ ಯಾವುದೇ ಅಭ್ಯಂತರನೂ ಇಲ್ಲ ಅತ್ತೆ. ನನಗೂ ಕೂಡ. ಯಾಕೆ ಯೋಚನೆ ಮಾಡ್ತಾ ಇದೀಯ ನಿಹಾರಿಕಾ? ಹೋಗ ಕೆಲಸ ಮಾಡು. ಹೋಗು ನಿಹಾರಿಕಾ, ಹೋಗು. ನಿಂದು ಮಹಾಜಾತಕ, ನಿನ್ಗೆ ಸೋಲೆ ಇರಲ್ಲ. ಅಮ್ಮ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಸುಜಾತ ಹೇಳಿದ್ದು ಕರೆಕ್ಟೇ ಅಲ್ವಾ ಕೃಷ್ಣ? ಮನೆ ಅಲಂಕಾರ ಮಾಡಿದ್ರೆ ಹಬ್ಬ ಅಲ್ಲ, ಹಾಗೆ ಮೂಗುತಿ ಸ್ವೀಕರಿಸಿದ್ರೆ ಆಗೋಗುತ್ತಾ? ಆಮೇಲೆ ನಿನ್ ಪರಿಸ್ಥಿತಿ ಏನು? ಅಮ್ಮ, ಸ್ವೀಕರಿಸಿದ ನಂತರ ಎಲ್ಲ ಸೆಟ್ ಆಗಿ ಹೋಗುತ್ತಮ್ಮ. ಸ್ವೀಕರಿಸೋದಕ್ಕೆ ಅರ್ಹತೆ ಇರಬೇಕು. ನಂದು ನಿಂದು ಒಂದೇ ತರಹದ ಜಾತಕನೇ ಆಗಿದ್ರು ಯಾವತ್ತಾದ್ರೂ ಏನಾದ್ರೂ ಮಾಡಕ್ಕಾಗಿದ್ಯಾ? ನಿನಗಿಂತ ಅವನಿಗೆ 1000 ಪಾಲ್ ಬೆಟರ್. ಊರ್ ಜಾತ್ರೆಯಲ್ಲಿ ಪ್ರಸಾದ ಕೂಡ ಮಾಡಿದ್ಲು. ನಿನ್ ಏನ್ ಅರ್ಹತೆ ಇದೆ? ಇಷ್ಟಕ್ಕೂ ನಿನ್ ಮೂಗುತಿ ಯಾಕೆ ಕೊಡಬೇಕು ಅಂತ? ನೀನು ಎಲ್ಲ ಅರ್ಹತೆನೂ ಸಂಪಾದಿಸಿದ ಮೇಲೇನೆ ಇದನ್ನ ನಾನು ನಿಂಗೆ ಕೊಡೋದು. ಅಲ್ಲಿವರೆಗೂ ಅಮ್ಮನವರ ಸಮಕ್ಷಮದಲ್ಲೇ ಇರುತ್ತೆ. ಅತ್ತೆ, ಇನ್ನೇನು ಮಾತಾಡಬೇಡ. ಅದು ಸಾಮಾನ್ಯವಾಗಿರೋದಲ್ಲ. ನಿನ್ನಂತವಳ ಹತ್ರಕ್ಕಷ್ಟು ಸುಲಭವಾಗಿ ಬರಲ್ಲ. ಮುಗೀತು, ಈ ಸರಿ ಕೂಡ ಮುಗೀತು. ಏನವನಿ? ಥ್ಯಾಂಕ್ಸ್ ಅದಕ್ಕೆ. ಯಾಕೆ ಶ್ರೀಕರ್? ಸರಿಯಾದ ಸಮಯದಲ್ಲಿ ಬಂದು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ. ಹೇಗೆ ತಡಿಬೇಕು ಅಂತ ನಾನು ಅವನಿಗೆ ತುಂಬ ಯೋಚನೆ ಮಾಡ್ತಿದ್ವಿ. ನೀವು ಒಳ್ಳೆ ಐಡಿಯಾ ಮಾಡ್ಕೊಬಂದು ತಡದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನೀನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ ಶ್ರೀಕರ್, ಅವನಿಗೆ. ಅವನಿಗ? ಯಾಕೆ? ಯಾಕಂದ್ರೆ ಪ್ಲ್ಯಾನ್ ಎಲ್ಲ ಅವನಿದೆ. ರಾತ್ರಿ ನನಗೆ ಫೋನ್ ಮಾಡಿದ್ಲು. ನಿಹಾರಿಕಾ ಕೃಷ್ಣ ಇಬ್ರು ಅತ್ತೆ ಮಾವನ್ಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮೂಗುತಿನ ತಗೋಬೇಕು ಅನ್ಕೋತಿದ್ದಾರೆ. ಅತ್ತೆ ಏನ್ ಮಾಡ್ಬೇಕೋ ತೋಚದೆ ಒಪ್ಕೊಂಡ್ರು. ಆ ಸುಳ್ಳು ಜಾತಕದೊಳಗೆ ಮೂಗುತಿ ಸೇರ್ಬಾರ್ದು ಅಂತಂದ್ಲು. ನೀನ್ ಸರಿಯಾದ ಸಮಯಕ್ಕೆ ಎಂಟ್ರಾಗಿ ಮನೆ ಆಚಾರ ಸಂಪ್ರದಾಯಗಳ ಬಗ್ಗೆ ಮಾತಾಡುವಂತ ವಿವರಿಸಿದ್ಲು. ಅವಳು ಹೇಗೆ ಹೇಳಿದ್ಲೋ ನಾನು ಹಾಗೆ ಮಾಡಿದೆ. ಅಯ್ಯೋ ಅವನಿ, ನೀನ್ ಸಾಧಾರಣದವಳಲ್ಲ ಕಣೆ, ದೊಡ್ಡ ಕ್ರಿಮಿನಲ್ ನೀನು. ಅವನಿ ಯಾವಾಗ ಏನೇ ಮಾಡಿದ್ರು ನಿಮ್ಮ ಕುಟುಂಬದ ಒಳ್ಳೇದಕ್ಕೋಸ್ಕರನೇ ಮಾಡ್ತಾಳೆ. ಅವನಿ, ನೀನು ಸೂಪರ್ ಅವನಿ. ನಾನು ಇದನ್ನ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನೀವಿಬ್ರು ಅವಾಗವಾಗ ಹೀಗೆ ಸ್ಕೆಚ್ ಹಾಕ್ತಾ ಇರಿ. ಯಾವತ್ತಿಗೂ ಆ ನಿಹಾರಿಕಾಗೆ ಮೂಗುತ್ತಿ ಸಿಗ್ದಿರೋ ಹಾಗೆ ಮಾಡ್ಬೋದು. ಅವಳ ಆಟ ಇನ್ಮುಂದೆ ನಡೆಯಲ್ಲ ಶ್ರೀಕರ್. ಅವಳು ಯಾವಾಗ ಎಗರಾಡ್ತಾಳೋ ಆವಾಗ ಅವನಿ ವಾಮನ ಅವತಾರ ಎತ್ತಿ ಅವಳನ್ನ ತುಳಿದು ಹಾಕ್ತಾಳೆ. ಅವನಿ ಅಲ್ಲ, ಅವಳನ್ನ ನಾವು ತುಳಿದು ಬಿಸಾಕ್ಬೇಕು. ಬುಜ್ಜಿ, ಹಾಗೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಅದ್ಭುತವಾಗಿರೋ ಐಡಿಯಾ ಇರಬೇಕಲ್ವಾ? ಹೇಳ್ತೀನಿ ಬಾ. ಸರಿ. ಅತ್ತೆ ಅಂತ ಜಾತಕ ಇಲ್ಲದೆ ಇದ್ರೂ ಒಳ್ಳೆಯವಳಾಗಿ ಒಳ್ಳೆ ಆಲೋಚನೆಗಳಿಂದ ಬದುಕ್ತಾ ಕುಟುಂಬದ ಬಗ್ಗೆ ಯೋಚನೆ ಮಾಡೋಳಾಗಿದ್ರೆ ನಾನೇ ಹತ್ರ ಇದ್ದು
ಮೂಗುತ್ತಿ ನಿಹಾರಿಕಾಗೆ ಸೇರೋ ಹಾಗೆ ಮಾಡ್ತಾ ಇದ್ದೆ. ಆದ್ರೆ ಅವಳ ಬುದ್ಧಿ ಬದಲಾಗ್ತಾ ಇಲ್ಲ. ಭಾವನ್ ಮನ್ಸನ್ನು ಇನ್ನಷ್ಟು ಹಾಳು ಮಾಡ್ತಿದ್ದಾಳೆ. ಅದಕ್ಕೆ ಅವಳನ್ನ ಆಗಾಗ ಅಲ್ಲಲ್ಲಿ ಕಂಟ್ರೋಲ್ ಮಾಡ್ತಾ ಇರಬೇಕು. ಸರಿ, ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ಸ್ ಅಕ್ಕ. ಅತ್ತೆ ನಿನಗೆ ಸಪೋರ್ಟಾಗಿ ಬಂದ್ಮೇಲಿಂದ ಈ ಕುಟುಂಬಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ನನಗೂ ಅನ್ನಿಸ್ತಿದೆ. ಯಾವಾಗ ಏನೇ ಅಗತ್ಯ ಬಂದರೂ ನನಗೆ ಫೋನ್ ಮಾಡಿ. ಅದು ಅರ್ಧ ರಾತ್ರಿ ಆಗಿದ್ರೂ ಸರಿ. ಕುಟುಂಬ ಚೆನ್ನಾಗಿರಬೇಕು, ಅದರಲ್ಲಿ ನೀವಿರಬೇಕು. ಹೋಗಿ ಬರ್ತೀನಿ. ಸರಿ. ಹೀಗಾಗಿದ್ದಕ್ಕೆ ಅವ್ರು ಸುಮ್ಮನೆ ಇರಲ್ಲ, ಏನೋ ಒಂದು ಮಾತಾಡ್ತಾರೆ. ನೋಡೋಣ ಬಾ. ನಡಿ. ಪಾಪ ನಿಹಾರಿಕಾ, ಮೂಗುತಿ ತನ್ನ ಕೈಗೆ ಬಂದ್ಬಿಡುತ್ತೆ, ಇನ್ ಯಜಮಾನ್ಕೆ ಮಾಡ್ಬೋದು ಅನ್ಕೊಂಡ್ಲು. ಎಲ್ಲ ರಿವರ್ಸ್ ಆಗೋಯ್ತು. ಸುಜಾತ ಎಂಟ್ರಿ ಆದ್ಲು ಅಂದ್ರೆ ಹಾಗೇ ಇರುತ್ತೆ ಮತ್ತೆ. ಅತ್ತೆ ಅತ್ತೆ, ಮತ್ತೆ ಏನಾಯ್ತು ನಿಹಾರಿಕಾ? ನೀವಿರಿ ವಸಂತ ಅವ್ರೆ. ಅತ್ತೆ ಅತ್ತೆ, ಬೇಗ ಹೊರಗಡೆ ಬನ್ನಿ. ನೀನ್ ಸ್ಕೆಚ್ ಹಾಕೋದು, ಅವನೇ ಅವ್ರ ಅಕ್ಕ ಅದನ್ನ ಉಲ್ಟಾ ಮಾಡೋದು ನಿನಗ್ ಬೇಕಾ ನಿಹಾರಿಕಾ? ಹಾಗಂತ ಅವನಿಗೆ ಶರಣಾಗ್ಬೇಕು ಅಂತೀರಾ? ನೆವರ್. ಮೂಗುತಿ ವಿಷಯ ಮುಗೀತಲ್ವಾ, ಇನ್ನೇನು? ತಂಗಿ ಏನು ಮೂಗುತಿನ ಕೊಟ್ಬಿಡಿ ಅಂತ, ಅಕ್ಕ ಏನು ಬೇಡ ಅಂತ. ಇದೆಲ್ಲ ಅವರಿಬ್ರು ಆಡಿದ ನಾಟಕ ಅತ್ತೆ. ನಾಟಕನಾ? ಹೌದತ್ತೆ, ಅವರಿಬ್ರು ಹೊರಗಡೆ ಮಾತಾಡ್ತಿರೋದನ್ನ ನಾವು ಕೇಳಿಸ್ಕೊಂಡ್ವಿ. ರಾತ್ರಿ ನನಗೆ ಫೋನ್ ಮಾಡಿದ್ಲು. ನಿಹಾರಿಕಾ ಕೃಷ್ಣ ಇಬ್ರು ಅತ್ತೆ ಮಾವನ್ಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮೂಗುತಿನ ತಗೋಬೇಕು ಅನ್ಕೋತಿದ್ದಾರೆ. ಅತ್ತೆ ಏನು ಮಾಡಬೇಕೋ ತೋಚದೆ ಒಪ್ಕೊಂಡ್ರು. ಆ ಸುಳ್ಳು ಜಾತಕದೊಳಗೆ ಮೂಗುತಿ ಸೇರಬಾರ್ದು ಅಂತಂದ್ಲು. ನೀನು ಸರಿಯಾದ ಸಮಯಕ್ಕೆ ಎಂಟ್ರಾಗಿ ಮನೆ ಆಚಾರ ಸಂಪ್ರದಾಯಗಳ ಬಗ್ಗೆ ಮಾತಾಡು ಅಂತ ವಿವರಿಸಿದ್ಲು. ಅವಳು ಹೇಗೆ ಹೇಳಿದ್ಲೋ ನಾನು ಹಾಗೆ ಮಾಡಿದೆ. ಅಕ್ಕ ತಂಗಿ ಒಟ್ಟಿಗೆ ಸೇರಿ ಹೀಗೆ ತುಂಬಾ ಸಲ ಮಾಡಿದ್ದಾರೆ. ಇದ್ರಲ್ಲೇನಿದೆ? ಉಳಿದಿರೋ ವಿಷಯನೇ ಬೇರೆ, ಈ ವಿಷಯನೇ ಬೇರೆ ಅಕ್ಕ. ಅವ್ರ ದೃಷ್ಟಿಲಿ ಎಲ್ಲ ಒಂದೇ. ನೀನು ಬೇಕು ಅಂತಾನೆ ನಿಮ್ಮ ಅಕ್ಕನ ಕರ್ಸಿದ್ಯಾ ಅಂತ ಗೊತ್ತಾಯ್ತು. ನೀನು ಹೀಗೆ ಮಾಡಿದ್ ಕರೆಕ್ಟಾ ಅವನಿ? ಒಬ್ಬರ ಮೇಲೆ ಒಬ್ರಿಗೆ ಈ ಹಠ ದ್ವೇಷಗಳೆಲ್ಲ ಯಾಕಮ್ಮ? ಅಕ್ಕ ತಂಗಿರ್ ಥರ ಇದ್ದೀರಾ ನೀವು, ಅಣ್ಣ ತಮ್ಮದಿರ್ ಥರ ನೀವಿದ್ದೀರಾ. ಯಾಕ್ರಯ್ಯ ನಮ್ಗೆ ಈ ತಲೆನೋವುಗಳು? ನಿಮಗೆ ಯಾವುದೇ ತಲೆನೋವು ಬರಬಾರ್ದು ಅಂತಾನೆ ಅವನಿ ಪ್ರಯತ್ನ ಮಾಡ್ತಿರೋದು. ನನಗಂತೂ ಹುಚ್ಚಿಡಿತಿದೆ ಕಣೋ. ಸೀಕ್ರೆಟ್ ಏಜೆಂಟ್ ಎಲ್ಲಾನು ಹೇಳಿದ್ಲಾ? ಹಾಗಿದ್ರೆ ನೀವು ಮಾತಾಡ್ಕೊಂಡಿದ್ದೆ ಅಲ್ವಾ ನಾನು ಹೇಳಿದ್ದು? ಈ ಮನೆನ ಪ್ರಶಾಂತವಾಗಿರೋದಕ್ಕೆ ಬಿಡೋದಿಲ್ವಾ? ಮನೇಲಿ ಯಾರಿಗೂ ಮನಃಶಾಂತಿ ಇರಬಾರ್ದಾ? ಹೌದತ್ತೆ, ನಾನ್ ನಮ್ಮ ಅಕ್ಕನ ಬೇಕು ಅಂತಾನೆ ಕರ್ಸಿದ್ದು. ಅಪ್ಪ, ನಿಜನ ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ಲ, ತಾನೇ ಒಪ್ಕೊಂಡ್ಲು. ನಾನೇನು ಅಪರಾಧ ಮಾಡಿಲ್ಲ ಬಾವಾ, ನಿಮ್ಮ ಹಾಗೆ ತಪ್ಪಿಸ್ಕೊಳ್ಳೋದಿಕ್ಕೆ. ಇದೆ ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ಅತ್ತೆ, ನಾನ್ ಮಾಡಿದ್ರಲ್ಲಿ ತಪ್ಪೇನಿದೆ? ನಾನ್ ಹೇಳಿದ್ರೆ ನೀವು ಕೇಳ್ತಾ ಇಲ್ಲ ಅಂತ ಅಕ್ಕನ್ ಬರೋದಕ್ಕೆ ಹೇಳ್ದೆ. ಅಕ್ಕ ಕೇಳಿದ್ರಲ್ಲಿ ನ್ಯಾಯ ಇದೆ ಅಲ್ವಾ? ದೀಪ ಹಚ್ಚೋದಕ್ಕಾಗದೆ ಇರೋಳ್ಗೆ, ಪೂಜೆ ಮಾಡೋದಕ್ಕಾಗದೆ ಇರೋಳ್ಗೆ ಮನೇನ ಹೇಗೆ ಒಪ್ಪಿಸ್ತೀರಾ? ಅದು ಒಳ್ಳೇದೇನಾ? ಕತ್ಲಲ್ಲಿರೋರ್ಗೆ ಬೆಂಕಿ ಕೊಟ್ರೆ ಬೆಳಕಿಗೋಸ್ಕರ ಹುಡುಕ್ತಾರೆ. ಬೆಳಕಿನಲ್ಲಿ ಇರೋರಿಗೆ ಕೊಟ್ರೆ ಯಾವುದೋ ಒಂದನ್ನ ಸುಟ್ಟು ಹಾಕೋದಕ್ಕೆ ನೋಡ್ತಾರೆ. ನಾವ್ ಏನಾದ್ರೂ ಕೊಡೋದು ದೊಡ್ಡದಲ್ಲಮ್ಮ, ಅವ್ರು ಯಾವುದಕ್ಕೆ ಉಪಯೋಗಿಸ್ಕೋತಾರೋ ತಿಳ್ಕೊಳ್ಳೋದು ಮುಖ್ಯ. ಯಪ್ಪ ಬ್ರದರು, ನೀನು ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಕಣೋ. ಈ ತರ ಮಾತಾಡಿದ್ರೆ ಯಾರಾದ್ರೂ ಸರಿ, ಫ್ಲಾಟೇ ಅಷ್ಟೇ. ಬಾಯ್ಗೆ ಬಂದಾಗೆಲ್ಲ ಮಾತಾಡಿ ನೀನು ನಿಮ್ಮ ಅಕ್ಕ ನನಗೆ ಮೂಗುತಿ ಸಿಗದೆ ಇರೋ ಹಾಗೆ ಮಾಡಿದ್ದೀರಾ. ನಾವ್ ಹೀಗೆ ಮಾತಾಡ್ತೀವಿ ಅತ್ತೆ. ಮೂಗುತ್ತಿ ನಿಮ್ಮ ಹತ್ರ ಇದ್ರೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ನಿಹಾರಿಕಾಗ್ ಮಾತ್ರ ಸಿಗ್ಬಾರ್ದು. ಒಂದ್ ವೇಳೆ ನಿಮ್ಮ ಮಾತನ್ನ ಕೇಳದೆ ನಮ್ಮಮ್ಮ ಕೊಟ್ಬಿಟ್ಲು ಅಂದ್ರೆ ಅವಾಗ ಏನ್ ಮಾಡ್ತೀರಾ ಹೇಳಿ? ಕೇಳ್ತಿದಾರಲ್ವಾ, ಹೇಳು. ಏನ್ ಹಾಗೆ ನೋಡ್ತಿದ್ಯಾ? ಹೇಳು. ಹೇಳ ಹೇಳು. ಹೇಳು. ಹೇಳಲೇಬೇಕಾ? ಹೇಳು. ನೇರವಾಗಿ ನಮ್ಮ ಹಳ್ಳಿ ರಾಮಚಂದ್ರಪುರಕ್ಕೆ ಹೋಗ್ತೀನಿ. ಎಲ್ರ ಮುಂದೆ ನೀನು ಅತ್ತೆಯವ್ರ ವಾರಸತ್ವನ ಮುಂದುವರ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಿರೂಪಿಸ್ತೀನಿ.
ಉತ್ಸವದ ದಿನ ಆಗ್ಲಿ, ಹಬ್ಬದ ದಿನ ಆಗ್ಲಿ, ಜಾತ್ರೆ ದಿನ ಆಗ್ಲಿ ಪ್ರಸಾದನ ತಯಾರಿ ಮಾಡೋ ಅರ್ಹತೆ ಇಲ್ಲ ಅಂತ ನಿರೂಪಿಸ್ತೀನಿ. ನಮ್ಮ ಮನೇಲಿ ದೀಪನೇ ಹಚ್ಚೋದಕ್ಕಾಗ್ತಾ ಇಲ್ಲ, ನಿಮ್ ಬದುಕನ್ನ ಹೇಗ್ ಬೆಳಗಿಸ್ತಾಳೆ ಅಂತ ನಿನ್ ಬಗ್ಗೆ ಎಲ್ಲಾನು ಹೇಳ್ತೀನಿ. ನೋಡಿದ್ರ ಸ್ವಲ್ಪನೂ ಭಯ ಭಕ್ತಿ ಇಲ್ದೇನೆ ನಿಮ್ ಮುಂದೆನೆ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ. ನಿಜಾನೇ ಅಲ್ವಾ ಮಾತಾಡ್ತಿರೋದು? ನಿಮ್ ಹಾಗೆ ಸುಳ್ಳು ಹೇಳ್ತಿದ್ದಾಳಾ? ಲವ್, ನೀನ್ ಇದೆಲ್ಲ ಮಾಡ್ಬೇಡ ಕಣೋ, ನೋಡಕ್ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯಾ? ನೋಡು, ನಂಗೇನಾದ್ರೂ ತಲೆ ಕೆಡ್ತು ಅಂದ್ರೆ ಅತ್ತೆ, ಆ ರಾವಣನ್ ಗಲಾಟೆನಾದ್ರೂ ನಿಲ್ಲಿಸ್ಬೋದು, ಆದ್ರೆ ನಮ್ಮ ಮನೆ ಗಲಾಟೆಗಳನ್ನ ನಿಲ್ಸೋದಕ್ಕಾಗ್ತಿಲ್ಲ. ಏನೋ ಒಂದು ತೀರ್ಮಾನ ಮಾಡಿ. ಈ ಮೂಗುತಿಗಳನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಬೇಗ ಏನೋ ಒಂದು ಹೇಳಮ್ಮ. ಮೂಗುತಿನ ಕೊಟ್ಬಿಡಿ ಅತ್ತೆ. ಕೊಡ್ಬಿಡಿ ಅತ್ತೆ. ಮೂಗುತ್ತಿ ನಿಹಾರಿಕಂಗೆ ಸಿಗ್ಬೇಕು. ಸಿಗ್ಬಾರ್ದು ಅಮ್ಮ. ಇನ್ನು ಸಾಕು, ನಿಲ್ಸಿ. ಈ ಗಲಾಟೆ ನನ್ನ ಕೈ ನೋಡಕ್ಕಾಗ್ತಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ, ಕೇಳಿಸ್ಕೊಳ್ಳಿ. ಮೂಗುತಿನ ನಾನು ಯಾರಿಗೆ ಕೊಡ್ತೀನೋ ಹೇಳ್ತೀನಿ ಕೇಳಿ. ಯಾರು ಮೊದಲು ಒಂದು ಮಗುಗೆ ತಂದೆ ತಾಯಿ ಆಗ್ತಾರೋ ಆ ಜೋಡಿಗೆ ಕೊಡ್ತೀನಿ. ಯಾರು ನಮ್ಮನ್ನ ಮೊದಲು ಅಜ್ಜಿ ತಾತನನ್ನಾಗಿ ಮಾಡ್ತಾರೋ ಅವ್ರಿಗೆ ಕೊಡ್ತೀನಿ. ನಿಮ್ಮಲ್ಲಿ ಯಾರು ಮೊದಲು ಈ ವೇದವತಿ ವಂಶಕ್ಕೆ ವಾರಸ್ದಾರನ್ನೋ ಕೊಡ್ತಾರೋ ಅವ್ರಿಗೆ ಕೊಡ್ತೀನಿ. ಯಾವ ಸೊಸೆ ವಾರಸ್ದಾರನ್ನ ಕೊಡೋ ಅದೃಷ್ಟಕ್ಕೆ ಭಾಗಿಯಾಗ್ತಾಳೋ ಆ ಸೊಸೆನೇ ಮೂಗುತಿ ಪಡೆಯೋ ಭಾಗ್ಯಕ್ಕೆ ಅರ್ಹಳಾಗ್ತಾಳೆ. ಇದೇ ನನ್ನ ನಿರ್ಧಾರ. ಏನತ್ತೆ ಇದು? ನಿಮ್ಗೆ ಇಷ್ಟ ಬಂದ ನಿರ್ಧಾರ ತಗೊಳ್ತೀರಾ? ಹೌದು, ತಗೊಳ್ತಾಳೆ. ನನ್ನ ಹೆಂಡತಿ ಅಲ್ದೆ ನೀನ್ ತಗೋತೀಯ? ನಿನ್ ಗಂಡ ತಗೋತಾನ? ಆ ಅಧಿಕಾರ ಇನ್ಯಾರಿಗೂ ಇಲ್ಲ. ಎಲ್ರೂ ವೇದವತಿ ಹೇಳಿದ್ನ ತಪ್ಪದೆ ಪಾಲಿಸ್ಬೇಕು, ತಲೆ ಬಗ್ಗಿಸ್ ಪಾಲಿಸ್ಬೇಕು. ನೀನಿನ್ನು ಹೋಗಿಲ್ವಾ ತಾಯಿ? ಮೂಗುತಿ ಸಿಗದೆ ಇರೋದಕ್ಕೆ ನಿಹಾರಿಕಾ ಅದ್ ಏನ್ ಪ್ಲಾನ್ ಮಾಡ್ತಾಳೋ ನೋಡೋಣ ಅಂತಿಲ್ಲೇ ಇದ್ದೀನಿ. ಶಭಾಷತೆ, ಎಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದೀರತ್ತೆ. ಮನಸ್ಫೂರ್ತಿಯಾಗಿ ನಿಮ್ಮ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ. ಬಿಡಿ ಅತ್ತೆ, ನೀವು ಬೇರೆ ಲೆವೆಲ್ಲು. ನಾನು ಚಿಕ್ಕಂದಿಂದ ನೋಡ್ತಿದ್ದೀನಿ. ನೀನು ಮಾಡಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಎರಡೇ ಎರಡು ಕೆಲಸ. ಮೊದಲನೇದು, ಚಾಡಿ ಹೇಳೋರ ಮಾತನ್ನ ಕೇಳ್ದೇನೆ ನನ್ನ ತಂಗಿಗೆ ಸಪೋರ್ಟಾಗಿ ನಿಂತಿದ್ದು. 2, ಮೂಗುತಿ ವಿಷಯದಲ್ಲಿ ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದು. ನೀನು ಹೀಗೆ ಇರುವತ್ತೆ. ನೀನು ತುಂಬ ನಂಬಿಕೆಯಿಂದ ತುಂಬ ಸಂಪ್ರದಾಯ ಬೆಲೆಗಳ ಜೊತೆಗೆ ಕಟ್ಕೊಂಡಿರೋ ಈ ಮನೆ ತಳಪಾಯನ ಯಾವ ಕೆಟ್ಟ ಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ನೀನು ಇದೇ ನಿರ್ಧಾರದ ಮೇಲೆ ಇರುವತ್ತೆ. ಆಚಾರಗಳಿಗೆ ದೊಡ್ಡ ಪೀಠ ಹಾಕಿ ನೀನು ಕಟ್ಕೊಂಡಿರೋ ನಿನ್ನ ಮನೆ ಗೋಡೆಗಳನ್ನು ಯಾವ ಕೆಟ್ಟ ಶಕ್ತಿನೂ ಓಡಿಯೋಕ್ಕಾಗಲ್ಲ.